ಕಳೆದ ಬಾರಿ ಮಂತ್ರಿಮಂಡಲದಲ್ಲಿ ಅವಕಾಶ ಸಿಗದ ಪ್ರಾತಿನಿಧ್ಯ ಸಿಗದ ಜಿಲ್ಲೆಗಳ ಪೈಕಿ ಕೋಲಾರ ಕೂಡ ಒಂದು. ಈ ಬಾರಿ ಕೋಲಾರಕ್ಕೆ ಅವಕಾಶ ಕೊಡಬೇಕು ಅಂತ ಅಲ್ಲಿನ ಶಾಸಕರು ಕೇಳ್ತಾ ಇದ್ದಾರೆ. ಮಂತ್ರಿಮಂಡಲದಲ್ಲಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗಬೇಕು, ಜಿಲ್ಲೆಯ ಎಲ್ಲ ನಾಯಕರು ಒಗ್ಗಟ್ಟಾಗಿ ಮನವಿ ಕೊಟ್ಟಿದ್ದೀವಿ ಅಂತ ಶಾಸಕರಾದ ನಂಜೇಗೌಡ ಮತ್ತು ನಾರಾಯಣಸ್ವಾಮಿ ಮಾತನಾಡಿದ್ದಾರೆ. ನಮ್ಮ ಕೋಲಾರ ಜಿಲ್ಲೆಯಿಂದ ನಾವೆಲ್ಲ ಶಾಸಕರು ಒಟ್ಟಿಗೆ ಒಗ್ಗಟ್ಟಾಗಿ ಇವತ್ತು AICC ಅಧ್ಯಕ್ಷರು ಮತ್ತೆ ನಮ್ಮ ನಾಯಕರಲ್ಲಿ ಮೀಟ್ ಮಾಡಕ್ಕೆ ಬಂದಿದ್ದೆ. ಉದ್ದೇಶ ಏನಂದ್ರೆ ಕೋಲಾರ ಜಿಲ್ಲೆಗೆ ಮಂತ್ರಿ ಕೊಟ್ಟಿರಲಿಲ್ಲ, ಈ ಬಾರಿ ಕೋಲಾರ ಜಿಲ್ಲೆಗೆ ಒಂದು ಮಂತ್ರಿ ಅವಕಾಶ ಮಾಡಿಕೊಡಬೇಕು ಅನ್ನೋದನ್ನ ನಾವೆಲ್ಲರಿಗೂ ಮನವಿ ಕೊಟ್ಟಿದ್ವಿ. ಆ ಉದ್ದೇಶದಿಂದ ಬಂದು ಮಲ್ಲಿಕಾರ್ಜುನ ಖರ್ಗೆಜಿ ಅವರನ್ನ, ಮುಖ್ಯಮಂತ್ರಿಗಳನ್ನ, ಈಗ ಆಗುವಂತ ಮುಖ್ಯಮಂತ್ರಿಗಳನ್ನ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿದ್ವಿ. ಅದೇ ಉದ್ದೇಶಕ್ಕೆ ನಾವೆಲ್ಲರೂ ಒಟ್ಟಿಗೆ ಬಂದಿದ್ವಿ. ನಮ್ಮ ನಾಯಕರಾಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನ, ಇವರೊಟ್ಟಿಗೆ ಸುರ್ಜೇವಾಲಾಲ್ ಅವರನ್ನು ಮತ್ತು ನಮ್ಮ ಕೋಲಾರ ಜಿಲ್ಲೆಯ ಮಂತ್ರಿಗಳಾಗಿದ್ದಂಥ ಸುರೇಶ್ ಅವರನ್ನು ಮತ್ತು ನಮ್ಮ DK ಸುರೇಶ್ ಅವರನ್ನು, ಹೀಗೆ ನಾವೆಲ್ಲ ಮುಖಂಡರನ್ನು ಭೇಟಿ ಮಾಡಿ ಕೋಲಾರ ಜಿಲ್ಲೆಯ ಪರವಾಗಿ ಒಬ್ಬ ಸಚಿವರನ್ನು ಬಾರಿ ಕೊಡಬೇಕು ಅಂತೇಳಿ ಒಮ್ಮತವಾಗಿ ನಾವು ಇಷ್ಟೂ ಜನ ಸೇರಿ ಪತ್ರಗಳನ್ನು ಕೊಟ್ಟಿದ್ದೇವೆ. ನಮಗೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳ ವಿಚಾರ ಈಗ ಬಗೆಹರಿಯದ ಸಮಸ್ಯೆಯಾಗಿದೆ. ರೇಸಲ್ ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಮುನಿಯಪ್ಪ ಇದ್ದಾರೆ. 4 ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿತ್ತು. ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗ, ಲಿಂಗಾಯತ ಮತ್ತು ಅಲ್ಪಸಂಖ್ಯಾತ. DK ಶಿವಕುಮಾರ್ ಷರತ್ತು ಇಟ್ಟಿದ್ದಾರೆ, ಮಾಡಬೇಡ್ರಿ ಉಪಮುಖ್ಯಮಂತ್ರಿ ಸ್ಥಾನನ, ಅದು ಅನಗತ್ಯ ಗೊಂದಲಗಳಿಗೆ ಕಾರಣ ಆಗತ್ತೆ ಅಂತ. ಪ್ರಿಯಾಂಕ್ ಖರ್ಗೆ ಒಬ್ಬರನ್ನೇ ಉಪಮುಖ್ಯಮಂತ್ರಿ ಮಾಡಿದರೆ ಡಾಕ್ಟರ್ G ಪರಮೇಶ್ವರ್, ಮುನಿಯಪ್ಪ, ಮಹದೇವಪ್ಪ ಇವರೆಲ್ಲ ರಾಜಕೀಯದ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ಇದೆ. ರೇಸಲ್ಲಿ ಬಹಳ ಜನ ಇದ್ದಾರೆ. ಉಪಮುಖ್ಯಮಂತ್ರಿಯನ್ನ ಹೈಕಮಾಂಡ್ ಮಾಡತ್ತಾ ಅಂತ ಪ್ರಶ್ನೆ. DK ಶಿವಕುಮಾರ್ ಅವರಿಗೆ ಸಹಮತ ಇಲ್ಲ, ಉಪಮುಖ್ಯಮಂತ್ರಿ ಹುದ್ದೆ ಬೇಡ ಈ ಸರ್ಕಾರದಲ್ಲಿ ಅನ್ನೋದು DK ಶಿವಕುಮಾರ್ ಅವರ ಭಾವನೆ. ಅನಗತ್ಯ ಗೊಂದಲಕ್ಕೆ ಕಾರಣ ಆಗುತ್ತೆ ಅಂತ. ಆ ಗೊಂದಲ ಯಾವುದು? ಪ್ರಿಯಾಂಕ್ ಖರ್ಗೆ ಅವರನ್ನ ಉಪಮುಖ್ಯಮಂತ್ರಿ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಪರಮೇಶ್ವರ್ ಅವರ ಭವಿಷ್ಯ ಏನು, ಮಹದೇವಪ್ಪ ಅವರ ಭವಿಷ್ಯ ಏನು? ಹಿಂದುಳಿದ ವರ್ಗದಿಂದ ಯತೀಂದ್ರ ಅವರನ್ನ ಉಪಮುಖ್ಯಮಂತ್ರಿ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಉಳಿದವರ ಭವಿಷ್ಯ ಏನು? ಹಿಂದುಳಿದ ವರ್ಗದ ಸೀನಿಯರ್ಗಳ ಭವಿಷ್ಯ ಏನು? ಸೊ ಇದೆಲ್ಲವೂ ಕೂಡ ಅನಗತ್ಯ ಗೊಂದಲಕ್ಕೆ ಕಾರಣ ಆಗುತ್ತೆ. ಬೇಡ ಉಪಮುಖ್ಯಮಂತ್ರಿ ಹುದ್ದೆ ಅನ್ನೋದು DK ಶಿವಕುಮಾರ್ ಅವರ ಯೋಚನೆ. ಹೈಕಮಾಂಡ್ ಏನು ಮಾಡುತ್ತೆ ಅಂತ ಸದ್ಯ ಇರುವಂತ ಪ್ರಶ್ನೆ. ಒಬ್ಬರನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮಾಡಿದ್ರೆ 4 ಜನರನ್ನು ಮಾಡಬೇಕು, ಸಮುದಾಯವಾರು 4 ಜನರನ್ನು ಮಾಡಬೇಕು. ಸಮುದಾಯವಾರು ಮಾಡಿದ್ರು ಅಂತ ಅನ್ಕೊಳ್ಳೋಣ, ದಲಿತ ಸಮುದಾಯಕ್ಕೆ ಕೊಟ್ಟರು ಅಂತ ಅನ್ಕೊಳ್ಳೋಣ. ಬಲಗೈಗೆ ಕೊಡ್ತೀರಾ, ಎಡಗೈಗೆ ಕೊಡ್ತೀರಾ? ಇದೊಂದು ಸಮಸ್ಯೆ. ಹಿಂದುಳಿದ ವರ್ಗದಲ್ಲಿ ಯಾರಿಗೆ ಕೊಡ್ತೀರಿ? ಮುಸಲ್ಮಾನರಿಗೆ ಕೊಟ್ಟರು ಅಂತ ಅನ್ಕೊಳ್ಳೋಣ, ಅಲ್ಲಿ ಸೀನಿಯರ್ಗಳಿದ್ದಾರೆ, ಖಾದರ್ ಇದ್ದಾರೆ, ಜಮೀರ್ ಇದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ. ಯಾರನ್ನು ಮಾಡ್ತೀರಿ ಉಪಮುಖ್ಯಮಂತ್ರಿ? ಒಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಿದ್ರು ಅಂತಂದ್ರೆ ಅವರ ಸೀನಿಯಾರಿಟಿಯನ್ನು ಒಪ್ಕೊಂಡಂಗಾಗತ್ತೆ. ಆಗ ಉಳಿದವರ ಕಥೆ ಏನು? ಇದೆಲ್ಲವೂ ಅನಗತ್ಯ ಸಮಸ್ಯೆ ಕಾರಣ ಆಗತ್ತೆ. ಬೇಡ ಉಪಮುಖ್ಯಮಂತ್ರಿ ಹುದ್ದೆ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.